ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಆಮ್ ಯುವರ್ ಡಾಕ್ಟರ್ ಭುವನ. ಇವತ್ ನಾವು ಯೂಟ್ರೈನ್ ಪ್ರೊಲ್ಯಾಪ್ಸ್ ಬಗ್ಗೆ ಮಾತಾಡೋಣ. ಯೂಟ್ರೈನ್ ಪ್ರೊಲ್ಯಾಪ್ಸ್ ಅಂತಂದ್ರೆ ಏನು? ಮೊದಲನೇದಾಗಿ ಗರ್ಭಾಶಯ ಜಾರುವಿಕೆ ಅಂತ ಹೇಳ್ತೀವಿ. ಯೂಟ್ರೈನ್ ಪ್ರೊಲ್ಯಾಪ್ಸ್ ಅನ್ನೋದನ್ನ ಗರ್ಭಾಶಯ ತನ್ನ ಸ್ಥಾನ ಬಿಟ್ಟು ಕೆಳಗಡೆ ಬರೋದನ್ನ ಗರ್ಭಾಶಯ ಜಾರುವಿಕೆ ಅಂತ ಹೇಳ್ತೀವಿ. ಇದರಲ್ಲಿ 4 ಸ್ಟೇಜಸ್ ಇದೆ. ಫಸ್ಟ್ ಡಿಗ್ರಿ ಯೂಟ್ರೈನ್ ಪ್ರೊಲ್ಯಾಪ್ಸ್ ಅಲ್ಲಿ ಸ್ವಲ್ಪ ಮಾತ್ರ ಜರ್ಗಿರುತ್ತೆ. ಸೆಕೆಂಡ್ ಡಿಗ್ರಿಯಲ್ಲಿ ಇನ್ನು ಅದಕ್ಕಿಂತ ಇನ್ನೊಂದ್ ಸ್ವಲ್ಪ ಜರ್ಗಿರುತ್ತೆ, ಬಟ್ ಯೋನಿಯಲ್ಲಿ ನಮ್ಗೆ ಯಾವುದೇ ರೀತಿ ಸಿಗ್ತಾ ಇರೋದಿಲ್ಲ. ಅಂಡ್ ಥರ್ಡ್ ಡಿಗ್ರಿಯಲ್ಲಿ ಯೋನಿಯಲ್ಲಿ ನಮ್ಗೆ ಏನೋ ಕೆಳಗಡೆ ಬಂದಂಗ ಆಗ್ತಾ ಇರೋದು, ಮತ್ತೆ ಆಚೆನೆ ಬಂದ್ಬಿಡೋದು, ಸ್ವಲ್ಪ ಆ ತರ ಆಗ್ತಾ ಇರತ್ತೆ. ಅದೇ ಫೋರ್ತ್ ಡಿಗ್ರಿಯಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಯೂಟ್ರೈನ್ ಪ್ರೊಲ್ಯಾಪ್ಸ್ ಆಗುತ್ತೆ. ಅಂದ್ರೆ ಗರ್ಭಾಶಯ ಪೂರ್ತಿ ಯೋನಿಯಿಂದ ಆಚೆ ಬಂದಿರುತ್ತೆ. ಯಾರಿಗೆಲ್ಲ ಈ ತರ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ನಾರ್ಮಲ್ ಡೆಲಿವರಿ ಆಗಿರೋ ಅಂತ ಹೆಣ್ಮಕ್ಳು, ಒಂದ್ 3-4 ಮಕ್ಳು ನಾರ್ಮಲ್ ಡೆಲಿವರಿ ಆಗಿದೆ ಅಂದ್ರೆ ಅಂತವ್ರಿಗೆ ಆ ಜಾಗದಲ್ಲಿ ಮಸಲ್ಸ್ ಸ್ವಲ್ಪ ವೀಕ್ ಆಗಿರುತ್ತೆ. ಸೊ ಅಲ್ಲಿ ಶಕ್ತಿ ಕಡಿಮೆ ಆಗಿರೋದ್ರಿಂದ ಅಂತವ್ರಿಗೆ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇರುತ್ತೆ. ಎರಡನೇದಾಗಿ ಈಸ್ಟ್ರೋಜನ್ ಹಾರ್ಮೋನ್ ಯಾರಿಗೆ ಕಡಿಮೆ ಇರುತ್ತೆ, ಮೇನ್ ಆಗಿ ಮೆನೋಪಾಸ್ ಆದ್ಮೇಲೆ ಅಥವಾ ಮೆನೋಪಾಸ್ ಟೈಮ್ ಅಲ್ಲಿ ಹಾರ್ಮೋನ್ ವೇರಿಯೇಷನ್ ಆದಾಗ ಈಸ್ಟ್ರೋಜನ್ ತುಂಬಾ ಕಡಿಮೆ ಇರೋ ಅಂತವ್ರಿಗೆ ಈ ತರ ಸಮಸ್ಯೆ ಆಗುತ್ತೆ. ಈಸ್ಟ್ರೋಜನ್ ನಮ್ಮ ಮಸಲ್ಸ್ಗೆ ಅಂದ್ರೆ ಯೂಟ್ರೈನ್ ಮಸಲ್ಸ್ಗೆ ಸ್ಟ್ರೆಂತ್ ಕೊಡುತ್ತೆ. ಅದರಿಂದ ಯೂಟ್ರೈನ್ ಪ್ರೊಲ್ಯಾಪ್ಸ್ ಆಗೋ ಚಾನ್ಸಸ್ ಇರುತ್ತೆ. ಇನ್ನೊಂದು, ತುಂಬಾ ಭಾರನ ಪದೇ ಪದೇ ಎತ್ತೋದು. ಹೆಣ್ಮಕ್ಳು ತುಂಬಾ ಭಾರ ಅಂದ್ರೆ ಅವ್ರ ಶಕ್ತಿ ಭಾರ ಎತ್ತೋದ್ರಿಂದ ಈ ತರ ಆಗತ್ತೆ. ತುಂಬಾ ಲಾಂಗ್ ಟರ್ಮ್ ಇಂದ ಕೆಮ್ಮು ಬಂದಿರೋ ಅಂತದ್ದು, ಮತ್ತೆ ತುಂಬಾ ಮಲಬದ್ಧತೆ ಪ್ರಾಬ್ಲಮ್ ಜಾಸ್ತಿ ಇರೋ ಅಂತದ್ದು, ಅಂದ್ರೆ ಕಾನ್ಸ್ಟಿಪೇಷನ್ ಯಾರಿಗ್ ಜಾಸ್ತಿ ಆಗುತ್ತೆ ಅವರು ತುಂಬಾ ಪ್ರೆಷರ್ ಹಾಕ್ತಾರೆ. ಆ ಪ್ರೆಷರ್ ಹಾಕಿದಾಗ ಆ ಪ್ರೆಷರ್ಗೆನೆ ಯೂಟ್ರಸ್ ಅಂದ್ರೆ ಗರ್ಭಾಶಯ ಅದ್ರ ಸ್ಥಾನ ಬಿಟ್ಟು ಸ್ವಲ್ಪ ಕೆಳಗಡೆ ಬಂದ್ಬಿಡುತ್ತೆ. ಅದರಿಂದ ಪ್ರೊಲ್ಯಾಪ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂಡ್ ಯಾರಿಗೆ ದೇಹ ತೂಕ ಜಾಸ್ತಿ ಇರುತ್ತೋ, ಅಂದ್ರೆ ಹೊಟ್ಟೆ ಭಾಗದಲ್ಲಿ ಬೊಜ್ಜು ಯಾರಿಗೆ ಜಾಸ್ತಿ ಇರುತ್ತೋ, ತುಂಬಾ ಭಾರ ಯಾರು ಇರ್ತಾರೋ ಅಂತವ್ರಿಗೂ ಕೂಡ ಯೂಟ್ರೈನ್ ಪ್ರೊಲ್ಯಾಪ್ಸ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. 5 ಮುಖ್ಯ ಕಾರಣಗಳು. ಗರ್ಭಾಶಯ ಜಾರುವಿಕೆಯ ಮುಖ್ಯ ಲಕ್ಷಣಗಳೇನೇನು, ಅದಾದಾಗ ಯಾವ ತರ ಹೆಣ್ಮಕ್ಳಿಗೆ ಫೀಲ್ ಆಗತ್ತೆ ಅಂತ ತಿಳ್ಕೊಳ್ಳೋಣ. ಯೋನಿ ಭಾಗದಲ್ಲಿ ಉಬ್ದಂಗ್ ಆಗ್ಬೋದು, ಅಥವಾ ಯೋನಿ ಭಾಗದಿಂದ ಏನೋ ಬರ್ತಾ ಇದೆ ಅನ್ನೋ ತರ ಫೀಲ್ ಆಗ್ಬೋದು. ಕೆಲವರಿಗೆ ವೈಟ್ ಡಿಸ್ಚಾರ್ಜ್ ತುಂಬಾ ಜಾಸ್ತಿ ಆಗ್ಬೋದು. ಮತ್ತೆ ತುಂಬಾ ನಕ್ಕಾಗ, ಕೆಮ್ದಾಗ ಎಲ್ಲ ಯೂರಿನ್ ಪಾಸ್ ಆಗುವಂತದ್ದು, ಅಥವಾ ಏನೋ ಡಿಸ್ಚಾರ್ಜ್ ಬರ್ತಾ ಇರೋ ತರ ಫೀಲ್ ಆಗೋದು. ಮೂತ್ರ ಪಾಸ್ ಮಾಡೋದಕ್ಕೆ ತುಂಬಾ ಅರ್ಜೆಂಟ್ ಆಗೋದು ಅಂಡ್ ತಡಿಯಕ್ಕೆ ಆಗೋದಿಲ್ಲ. ಮತ್ತೆ ಮೂತ್ರ ಮಾಡುವಾಗ ಕಂಪ್ಲೀಟ್ ಆಗಿ ಪಾಸ್ ಆಯ್ತು, ಪೂರ್ತಿ ಯೂರಿನ್ ಹೋಯ್ತು ಅಂತ ಫೀಲಿಂಗ್ ಇರೋದಿಲ್ಲ. ಇನ್ನು ಸ್ವಲ್ಪ ಇದೆ, ಇನ್ನು ಸ್ವಲ್ಪ ಯೂರಿನ್ ಹೋಗ್ಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಈ ತರ ಎಲ್ಲ ಆಗತ್ತೆ. ಮತ್ತೆ ತುಂಬಾ ಹೊತ್ತು ನಿಂತು ಕೆಲಸ ಮಾಡಿದಾಗ, ತುಂಬಾ ಹೊತ್ತು ನಡೆದಾಡಿದಾಗ ಈ ತರ ಲಕ್ಷಣಗಳು ಜಾಸ್ತಿ ಕಾಣುತ್ತೆ. ಅದು ಗರ್ಭಾಶಯ ಜಾರುವಿಕೆ ಲಕ್ಷಣಗಳು. ಹೆಣ್ಣು ಮತ್ತೆ ಕೆಳಹೊಟ್ಟೆ ಭಾಗದಲ್ಲಿ ತುಂಬಾ ನೋವಿರುವಂತದ್ದು, ಕೆಲವು ಹೊಟ್ಟೆ ತುಂಬಾ ಭಾರ ಅಂತ ಫೀಲ್ ಆಗೋದು, ಸಂಭೋಗ ಮಾಡುವಾಗ ತುಂಬಾ ನೋವಾಗುವಂತದ್ದು ಆಗತ್ತೆ. ಈ ತರ ಏನಾದ್ರೂ ಲಕ್ಷಣಗಳಿತ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ನಿಮ್ ಹತ್ರದ ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಳ್ಳಿ. ಇದಕ್ಕೆ ಚಿಕಿತ್ಸಾ ಕ್ರಮಗಳು ಏನೇನಿದೆ ಅಂತ ಹೋಗೋಣ ಇವಾಗ. ಮೊದಲನೇದಾಗಿ ಈಗ ನಾನು ಆಗ್ಲೇನೆ ಹೇಳಿದೆ, ಇದರಲ್ಲಿ 4 ಸ್ಟೇಜಸ್ ಬರುತ್ತೆ ಅಂತ. ಸೊ ಫಸ್ಟ್ ಸ್ಟೇಜಸ್ ಅಥವಾ ಆರಂಭಿಕ ಹಂತಗಳಲ್ಲಿ ಏನಾಗತ್ತೆ ಅಂತಂದ್ರೆ ಪೆಲ್ವಿಕ್ ಫ್ಲೋರ್ ಎಕ್ಸರ್ಸೈಸಸ್ ಮಾಡೋದ್ರಿಂದ, ಮತ್ತೆ ದೇಹದ ತೂಕ ಕಡಿಮೆ ಮಾಡ್ಕೊಳ್ಳೋದ್ರಿಂದ, ಕೆಮ್ಮು ಮತ್ತೆ ಮಲಬದ್ಧತೆಗೆ ಚಿಕಿತ್ಸೆ ತಗೊಳ್ಳೋಂಥದ್ದು, ಅದನ್ನೆಲ್ಲ ಮಾಡ್ಕೊಂಡ್ರೆ ಕಡಿಮೆ ಆಗತ್ತೆ ಆರಂಭಿಕ ಹಂತಗಳಲ್ಲಿ. ಅದೇ ನಿಮ್ಗೆ 3rd ಡಿಗ್ರಿ 4th ಡಿಗ್ರಿ ಅಂತ ಆದ್ರೆ ನೀವೇನಾದ್ರೂ ಅದನ್ನ ಹಾಗೆ ಬಿಟ್ಕೊಂಡು ಓಡಾಡಿದ್ರೆ ನಿಮ್ಗೆ ಆ ಯೋನಿ ಮಧ್ಯದಲ್ಲಿ ಗರ್ಭಾಶಯ ಹೊರಗಡೆ ಬಂದಿರುತ್ತೆ. ತೊಡೆ ಸಂಧಿಗಳು ಈ ಗರ್ಭಾಶಯಕ್ಕೆ ಟಚ್ ಆಗಿ ಅಲ್ಲಿ ಹುಣ್ಣಾಗಂತ ಚಾನ್ಸಸ್ ಇರುತ್ತೆ. ಅಲ್ಲೇನಾದ್ರೂ ಅಲ್ಸರ್ಸ್ ಆಯ್ತು ಅಂತಂದ್ರೆ ತುಂಬಾ ನೋವಾಗತ್ತೆ, ಸೆನ್ಸಿಟಿವ್ ಜಾಗ ಇರೋದ್ರಿಂದ. ಆತರ ಏನಾದ್ರೂ ಹೊರಗಡೆ ಬಂದಿದ್ರೆ ದಯವಿಟ್ಟು ಹೋಗಿ ಇಮಿಡಿಯೇಟ್ ಆಗಿ ತೋರಿಸ್ಕೊಳ್ಳಿ. ಆತರ 3rd ಮತ್ತೆ 4th ಸ್ಟೇಜಸ್ ಅಲ್ಲಿ ಏನಂತಂದ್ರೆ ನಿಮ್ಗೆ ಬೇರೆ ಟ್ರೀಟ್ಮೆಂಟ್ ಆಪ್ಷನ್ ಇರೋದೇ ಇಲ್ಲ, ಸರ್ಜರಿನೇ ಮಾಡಿಸ್ಬೇಕು. ಅಂಡ್ ನೀವ್ ಒಂದ್ಸಲ ಸರ್ಜನ್ ಕನ್ಸಲ್ಟ್ ಮಾಡಿದ್ರೆ ಒಂದು ಪೆಸರಿ ಅಂತ ಒಂದು ಡಿವೈಸ್ ಬರುತ್ತೆ, ಅದನ್ನ ಗರ್ಭಾಶಯದ ಒಳಗಡೆ ಇಟ್ಟು ಗರ್ಭಾಶಯಕ್ಕೆ ಸಪೋರ್ಟ್ ಕೊಟ್ಟು ಅದನ್ನ ಗರ್ಭಾಶಯನ ಮತ್ತೆ ಅದ್ರ ಸ್ಥಾನಕ್ಕೆ ನಿಲ್ಲಿಸ್ತಾರೆ. ಸೊ ಅದು ಕೂಡ ಟ್ರೀಟ್ಮೆಂಟ್ ಆಪ್ಷನ್ ಇದೆ. ನೀವ್ ಇದಕ್ಕೆ ಸರ್ಜನ್ ಹತ್ರ ಒಂದ್ಸಲ ಕನ್ಸಲ್ಟ್ ಮಾಡ್ಲೇಬೇಕು. ನೀವು ಮನೆಯಲ್ಲಿ ಎಕ್ಸರ್ಸೈಸಸ್ ಮಾಡ್ತೀರಾ ಅಂತಂದ್ರೆ 1st ಡಿಗ್ರಿ ಅಥವಾ 2nd ಡಿಗ್ರಿ ಇದ್ರೆ ಮಾತ್ರ ಮಾಡ್ಬೇಕು.
ನಿಮ್ಗೆ ಗೊತ್ತಾಗತ್ತೆ ಸ್ವಲ್ಪ ಏನಾದ್ರೂ ಜಾಸ್ತಿ ಅಲ್ಲಿ ಕೈಗೆ ಸಿಕ್ಕಂಗ್ ಆಗೋದು ಅಥವಾ ಯೂರಿನ್ ಹೋಗ್ತಾ ತುಂಬಾ ತೊಂದ್ರೆ ಆಗೋದು, ಯೂರಿನ್ ಇನ್ಕಾಂಟಿನೆನ್ಸ್ ಜಾಸ್ತಿ ಆಯ್ತು, ನಾನು ಹೇಳಿದಂತ ಲಕ್ಷಣಗಳೆಲ್ಲ ತುಂಬಾ ಜಾಸ್ತಿನೇ ಆಗ್ತಾ ಇದೆ ಅಂತಂದ್ರೆ ಯಾವ್ದೇ ನಾಚಿಕೆ ಇಲ್ದೆ ಯಾವ್ದೇ ಭಯ ಇಲ್ದೆ ಹೋಗ್ಬಿಟ್ಟು ನಿಮ್ ಹತ್ರದ ವೈದ್ಯರ ಹತ್ರ ಒಂದ್ಸಲ ತೋರ್ಸಿ ಸರ್ಜನ್ನ ಭೇಟಿ ಮಾಡಿ ಒಂದ್ಸಲ. ಸೊ ಅವ್ರು ನಿಮ್ಗೆ ಕರೆಕ್ಟ್ ಆಗಿ ಗೈಡ್ ಮಾಡ್ತಾರೆ ಏನ್ ಟ್ರೀಟ್ಮೆಂಟ್ ತಗೋಬೇಕು ಅಂತ. ಅಂಡ್ ನಾನು ಕೆಲವೊಂದು ಎಕ್ಸರ್ಸೈಸಸ್ ಗಳನ್ನ ಮಾಡಿ ತೋರ್ಸಿದೀನಿ ಈ ವಿಡಿಯೋದಲ್ಲಿ. ನೀವು ಈ ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಆರಂಭಿಕ ಹಂತಗಳಲ್ಲಿ ಇರುವಂತ ಮಹಿಳೆ ಮಾತ್ರ ಈ ಎಕ್ಸರ್ಸೈಸಸ್ ಮೇಲೆ ಅವಲಂಬಿತರಾಗಬಹುದು. ನಾನ್ ಮತ್ತೆ ಹೇಳ್ತಾ ಇದ್ದೀನಿ, 3rd ಡಿಗ್ರಿ 4th ಡಿಗ್ರಿ ಇತ್ತು ಅಂತಂದ್ರೆ ಫಸ್ಟ್ ಹಾಸ್ಪಿಟಲ್ ಹೋಗಿ ತೋರ್ಸ್ಕೊಳ್ಳಿ. ಅಶ್ವಿನಿ ಮುದ್ರಾ ಅಂತ ಹೇಳ್ತೀವಿ. ದೀರ್ಘವಾಗಿ ಉಸಿರನ್ನ ಹೇಳ್ಕೊಂಡು ನಿಮ್ಗೆ ಯೂರಿನ್ ಹೋಗೋ ಜಾಗ ಅಂದ್ರೆ ಯೋನಿನ ತುಂಬಾ ಗಟ್ಟಿಯಾಗಿ ಇಟ್ಕೋಬೇಕು. ಅಂದ್ರೆ ಈಗ ನಿಮ್ಗೆ ತುಂಬಾ ಯೂರಿನ್ ಅರ್ಜೆಂಟ್ ಆಗಿರುತ್ತೆ, ನೀವು ದೂರ ಎಲ್ಲೋ ಇರ್ತೀರಾ, ಅಲ್ಲಿಂದ ನೀವು ಬಾತ್ರೂಮ್ಗೆ ಹೋಗ್ಬೇಕಾದ್ರೆ ಯಾವ ತರ ಇಟ್ಕೊಂತಿರೋ ಅದೇ ರೀತಿ ಉಸಿರನ್ನ ದೀರ್ಘವಾಗಿ ಎಳ್ಕೊಂತ ಅದನ್ನ ಗಟ್ಟಿಯಾಗಿ ಇಟ್ಕೋಬೇಕು. ಅದೇ ಉಸಿರನ್ನ ಬಿಡ್ತಾ ಬಿಡ್ಬೇಕು. ಪೆಲ್ವಿಕ್ ಫ್ಲೋರ್ ಎಕ್ಸರ್ಸೈಸಸ್ ನಾನು ಇವಾಗ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಹಿಟ್ ಮಾಡ್ತಾ ಇನ್ಹೇಲ್ ಮಾಡಬೇಕು, ಆಮೇಲೆ ಬಿಡ್ತಾ ಎಕ್ಸೇಲ್ ಮಾಡಬೇಕು. ನನ್ನ ಜೊತೆ ಮಾಡಿ. ನೆಕ್ಸ್ಟ್ ಒಂದ್ ಪಿಲ್ಲೋ ಮಧ್ಯಕ್ಕೆ ಹಾಕೊಳ್ಳಿ ಈ ತರ ಕಾಲಕ್ಕ. ಇದನ್ನ ಸ್ಕ್ವೀಸ್ ಮಾಡ್ಬೇಕು. ನಿಮ್ ಬಾಡಿನ ಲಿಫ್ಟ್ ಮಾಡಿದಾಗ ಇದು ಸ್ಕ್ವೀಸ್ ಆಗ್ಬೇಕು. ಇನ್ಹೇಲ್, ಎಕ್ಸೇಲ್. ನೆಕ್ಸ್ಟ್ ಮೂಮೆಂಟ್ ಈ ತರ ಎತ್ಬೇಕು ಕಾಲ್ನ. ತುಂಬಾ ಮೂಮೆಂಟ್ ಏನ್ ಇರೋದಿಲ್ಲ, ಬಟ್ ನಿಮ್ಗೆ ಇದನ್ನ ಮಾಡೋದ್ರಿಂದ ಹಿಪ್ ಅಲ್ಲಿ ಸ್ಪೇಸ್ ಕ್ರಿಯೇಟ್ ಆಗುತ್ತೆ, ಒಳಗಡೆ ಆರ್ಗನ್ಸ್ಗೆ ಸ್ವಲ್ಪ ಜಾಗ ಆಗುತ್ತೆ. ಮಿನಿಮಮ್ 120 ಆದ್ರೂ ಮಾಡ್ಬೇಕು. 22 ಸೆಟ್ಸ್ ಮಾಡಿ ಸಾಕು. ನಿಮ್ಗೆ ಇದನ್ನ ಹಿಪ್ ಹತ್ರ ಕೈ ಇಟ್ಕೊಂಡ್ರೆ ನಿಮ್ಗೆ ಸೆನ್ಸೇಷನ್ ಗೊತ್ತಾಗುತ್ತೆ, ಅದು ಮೂಮೆಂಟ್ ಆಗೋದು. ಒಂದ್ ಕಾಲ್ನ ಈ ತರ ಫೋಲ್ಡ್ ಮಾಡ್ಬೇಕು ಅಂಡ್ ಇನ್ನೊಂದ್ ಕಾಲ್ನ ಸ್ಟ್ರೈಟ್ ಮಾಡಿ. ನಿಮ್ಗೆ ರೊಟೇಷನ್ ಇಲ್ಲಿ ಈ ಕೈನ ಇಲ್ಲಿ ಇಟ್ಕೋಬೇಕು, ಹಿಪ್ ಹತ್ರ ಇಲ್ಲಿ ಸೆನ್ಸ್ ಆಗ್ಬೇಕು. ಇಲ್ಲಿ ನೀವು ಕ್ಲಾಕ್ ವೈಸ್ 10 ಟೈಮ್ಸ್ ಮಾಡ್ಬೇಕು. 1 2 3 4 5 10 ಕೌಂಟ್ಸ್ ಮಾಡಬೇಕು. ಅಂಡ್ ಅಗೇನ್ ಆಂಟಿ ಕ್ಲಾಕ್ ವೈಸ್ ಟೈಮ್ಸ್ ಮಾಡಬೇಕು. ಸ್ವಲ್ಪ ರೆಸ್ಟ್ ಮಾಡ್ಕೊಂಡೇ ಮಾಡಿ, ಕಾಲು ನೋವು ಬರುತ್ತೆ ಸ್ವಲ್ಪ, ತೊಂದರೆ ಇಲ್ಲ, ಬಟ್ ಯು ಹ್ಯಾವ್ ಟು ಡು. ಈಗ ನಾವು ಸೇಮ್ ಏನ್ ಮಾಡಿದ್ವೋ ಅದನ್ನ ಆಪೋಸಿಟ್ ಸೈಡ್ ಅಲ್ಲಿ ಕೂಡ ಮಾಡಬೇಕು. 1 2 3 4 5 ಅಪ್ ಟು 10 ಕೌಂಟ್ಸ್. ಆ ಥರ 20 ಸೆಟ್ಸ್ ಮಾಡಿ. ಅಡಿಲಿ ಪಿಲ್ಲೋ ಹಾಕೊಂಡು ಈ ಥರ ಪೋಸ್ನ ಅಪ್ ಟು 10 ಕೌಂಟ್ಸ್ ಮೇಂಟೈನ್ ಮಾಡಿ. 1 2 3 4 5 6 7 8 ಅಪ್ ಟು 10 ಕೌಂಟ್ಸ್ ಮೇಂಟೈನ್ ಮಾಡಿ. ಆ ಥರ 3 ಸೆಟ್ ಅಥವಾ 4 ಸೆಟ್ ಮಾಡಿ. ನೆಕ್ಸ್ಟ್ ಯಾವ್ದಾದ್ರು ಟಾಪಿಕ್ ಬಗ್ಗೆ ವಿಡಿಯೋ ಬೇಕು ಅಂತ ಇದ್ರೆ ಆ ಟಾಪಿಕ್ನ ಕಮೆಂಟ್ ಮಾಡಿ.